ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಲಾಗಲ್ಲಿ ನಮ್ಮ ಊರಿನ ಇನ್ನೊಂದು ಗಣೇಶನ ದರ್ಶನ ಮಾಡಿಸೋಣ ಅಂತ ಈ ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಇಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಬೃಂದಾವನವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಆ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ರಾಧಾಕೃಷ್ಣವನ್ನು ಇಟ್ಟು ತುಂಬ ಚೆನ್ನಾಗಿ ತುಂಬ ಆಕರ್ಷಿತವಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ನಮ್ಮ ಗಣೇಶನೂ ಕೂಡ ಅಷ್ಟೇ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ 2 ಗಣಪತಿನ ಇಡ್ತಾರೆ. ಅಂದರೆ ದೊಡ್ಡ ಗಣಪತಿ ಒಂದು ಪುಟಾಣಿದು ಮೂರ್ತಿ ಇಡ್ತಾರೆ. ಇದು ಚಿಕ್ಕದು ಏನಕ್ಕೆ ಇಡ್ತಾರೆ ಅಂದರೆ ಮೆರವಣಿಗೆ ಮಾಡಲಿಕ್ಕೆ ಇಡುವಂಥದ್ದು. ಹಾಗೆಯೇ ಇಲ್ಲಿ ಕೆಲವಷ್ಟು ಕಾರ್ಯಕ್ರಮ ಮಾಡಿದರು. ತುಂಬಾ ಲಾಸ್ಟ್ ಟೈಮ್ ನನ್ನ ಲಾಗಲ್ಲಿ ನಮ್ಮೂರಿನಲ್ಲಿ ಯಾವ ರೀತಿ ಮಾಡಿದ್ರು ಹಾಗೆಯೇ ಇನ್ನೊಂದು ಕಡೆ ಕೂಡ ಇದೇ ಸೇಮ್ ಮಾಡಿದರು. ಮಕ್ಕಳದ್ದು ಎಲ್ಲ ರೀತಿಯ ಕಾರ್ಯಕ್ರಮಗಳು, ಗೇಮ್ಸ್ಗಳೆಲ್ಲ ಇತ್ತು. ಹಾಗೆಯೇ ಇದರಲ್ಲಿ ಕೆಲವೊಂದು ದೃಶ್ಯಗಳನ್ನು ಮಾತ್ರ ಹಾಕ್ತಾ ಇದ್ದೀನಿ. ನೋಡ್ಬೋದು, ಇದು ಮಹಾಭಾರತದ ಒಂದು ಯುದ್ಧಕಾಂಡ ಪ್ರಸಂಗವನ್ನು ತಗೊಂಡಿದ್ದಾರೆ ಅವರು. ಅದರಲ್ಲಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಂಥ ಒಂದು ಸನ್ನಿವೇಶವನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಹೇಗೆ ಸಂರಕ್ಷಣೆ ಮಾಡಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ಜನರಿಗೆ ತುಂಬಾ ಸರಳವಾಗಿ ತಿಳುವಳಿಕೆ ಬರೋ ಹಾಗೆ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಮಕ್ಕಳೆಲ್ಲರೂ ಕೂಡ. ನಾನು ಇದರಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಮ್ಯೂಸಿಕ್ಕು ಮತ್ತು ಬ್ಯಾಕ್ ಸೌಂಡೆಲ್ಲ ಹಾಕಿದ್ರೆ ಸುಮ್ಮನೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅನ್ನೋ ಸಲುವಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಒಂದು ನಟನೆ ನೋಡಿದವಾಗ ಆ ಒಂದು ಮಹಾಭಾರತದ ಸನ್ನಿವೇಶ ಗೊತ್ತಿದ್ದವರಿಗೆ ಏನು ಈ ಮಾತುಕತೆ ಇದ್ದರೆ ಮಾತ್ರ ಈ ನಾಟಕ ಅರ್ಥ ಆಗುತ್ತೆ ಅನ್ನೋದೇನಿರೋದಿಲ್ಲ. ಮಕ್ಕಳ ಒಂದು ಅಭಿನಯ ನೋಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ್ಯಾವ ಸನ್ನಿವೇಶದಲ್ಲಿ ಯಾರು ಬರ್ತಾರೆ, ಹೇಗೆಲ್ಲ ದ್ರೌಪದಿಯ ವಸ್ತ್ರಾಪರಣ ಆಗುತ್ತೆ, ಮತ್ತು ಶ್ರೀಕೃಷ್ಣ ಬಂದವರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದು ಕೂಡ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಾನು ಇದ್ರ ಬಗ್ಗೆ ಜಾಸ್ತಿ ಏನೂ ಮಾತಾಡಲ್ಲ, ನೀವೇ ನೋಡಿ ಎಂಜಾಯ್ ಮಾಡಿ. ಮತ್ತೆ ಸಿಗ್ತೀನಿ.
ನೋಡಿದ್ರಲ್ವ ಸ್ನೇಹಿತರೆ, ಕೃಷ್ಣ ಹೇಳ್ದ ಹಾಗೆಯೇ ಸಂಭವಾಮಿ ಯುಗೆ ಯುಗೆ ಅಂತ ಈ ಒಂದು ಅದ್ಭುತವಾದ ಸನ್ನಿವೇಶವನ್ನು ಎಷ್ಟು ಮಕ್ಕಳು ಎಷ್ಟೊಂದು ಉತ್ತೇಜನವಾಗಿ ಒಂದು ಅದ್ಭುತವಾದ ದೃಶ್ಯದ ಮೂಲಕ ತೋರಿಸಿದ್ರು, ಅಭಿನಯದ ಮೂಲಕ ತೋರಿಸಿದ್ರು ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ, ಲೈಕ್ ಹಾಕಿ. ಹಾಗೆ ಡ್ಯಾನ್ಸ್ ಕೂಡ ಇತ್ತು. ಡ್ಯಾನ್ಸು ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದರು. ಕೆಲವೊಂದು ಗೇಮ್ಸ್ ಇತ್ತು, ಆ ಗೇಮ್ಸ್ ಬಗ್ಗೆ ಏನೂ ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ, ಯಾಕೆಂದರೆ ಲಾಸ್ಟ್ ಲಾಗಲ್ಲಿ ಕೂಡ ಮಕ್ಕಳದೇ ಗೇಮ್ಸ್ನ ಹಾಕಿರೋದ್ರಿಂದ ಮತ್ತೆ ಈ ಲಾಗಲ್ಲಿ ಗೇಮ್ಸ್ ಹಾಕೋದು ಬೇಡ ಅಂಥೇಳಿ ನಾನು ಈ ಒಂದು ಮಹಾಭಾರತದ ಒಂದು ಸಣ್ಣ ಕತೆ ಭಾಗವನ್ನು ಹಾಕಿದ್ದೀನಿ. ಹಾಗೆ ಒಂದು ನೃತ್ಯವನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ಲು ಕೂಡ, ತುಂಬಾ ಕ್ಯೂಟಾಗಿದ್ದಾಳೆ. ಹಾಗೆ ಅಷ್ಟೇ ಅದ್ಭುತವಾಗಿ ಕೂಡ ಡ್ಯಾನ್ಸ್ ಮಾಡ್ತಾರೆ. ಪ್ರತಿಯೊಂದು ಫಂಕ್ಷನ್ನಲ್ಲೂ ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಇವ್ರದ್ದೊಂದು ಡ್ಯಾನ್ಸ್ ಇದ್ದೇ ಇರುತ್ತೆ. ನನಗೆ ತುಂಬಾ ಇಷ್ಟ ಇವ್ರ ಡ್ಯಾನ್ಸು. ಇಷ್ಟೇ ಸ್ನೇಹಿತರೆ, ಇವತ್ತಿನ ಲಾಗಲ್ಲಿ ಇನ್ನೇನು ತೋರಿಸ್ತಾ ಇಲ್ಲ. ಈ ಒಂದು ಸಮಯದಲ್ಲಿ, ಗಣೇಶ ಹಬ್ಬದ ಸಮಯದಲ್ಲಿ ಗಣೇಶನೇ ಸ್ಪೆಷಲ್ಲು, ಅವ್ರನ್ನೇ ತೋರಿಸ್ಬೇಕಾಗತ್ತೆ. ಹಾಗಾಗಿ ಅವ್ರ ಬಗ್ಗೆನೇ ಈ ಲಾಗ್ನ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ವರ್ಷದ ಗಣೇಶ ಹಬ್ಬ ನನ್ನ ಲಾಗಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಮತ್ತೆ ಇನ್ನೂ ಒಂದು ಅದ್ಭುತವಾಗಿ ಬರಲಿ. ಯಾವುದೇ ರೀತಿ ತೊಂದರೆಗಳಾಗದೇ ಇದ್ದ ಹಾಗೆಯೇ ಯಾರಿಗೂ ಏನೂ ತೊಂದರೆ ಆಗದೇ ಇದ್ದೇನೆ ಅದ್ಭುತವಾಗಿ ಈ ವರ್ಷಕ್ಕಿಂತ ಜಾಸ್ತಿ ಒಂದು ಉತ್ಸಾಹದಿಂದ ಹಬ್ಬ ಮಾಡೋಣ ಅಂತ ಹೇಳ್ತಾ ಈ ವರ್ಷದ ಗಣೇಶ ಹಬ್ಬವನ್ನು ಮುಗಿಸೋಣ. ಇನ್ನೇನಿಲ್ಲ, ಇಷ್ಟೇ. ಹಾಗೆಯೇ ಈ ಪ್ರೋಗ್ರಾಮ್ ಎಲ್ಲ ಮುಗಿದ ತಕ್ಷಣ ಎಲ್ಲ ಕಡೆ ಇರೋ ಹಾಗೆಯೇ ಮಕ್ಕಳು ಭಾಗವಹಿಸಿರ್ತಾರೆ, ಅವರಿಗೆ ಬಹುಮಾನ ವಿತರಣೆ, ಸವಾಲು ಕರೆಯೋದು ಇವೆಲ್ಲವೂ ಕೂಡ ಇರ್ತವೆ. ಹಾಗೆಯೇ ಗಣೇಶ ವಿಸರ್ಜನೆ ಇರುತ್ತೆ. ಗಣೇಶ ವಿಸರ್ಜನೆ ಕೂಡ ತುಂಬಾ ಅದ್ಭುತವಾಗಿ, ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಒಂದು ಡೊಳ್ಳು ಕುಣಿತದಿಂದ ಆಚರಿಸ್ತೀವಿ ಇಲ್ಲಿ ಒಂದು ಗಣೇಶನ ವಿಸರ್ಜನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ, ಸಿಕ್ಕಾಪಟ್ಟೆ ಖುಷಿಯಿಂದ, ಅಷ್ಟೇ ಬೇಜಾರು ಕೂಡ ಆಗುತ್ತೆ ಗಣೇಶನ ಕಳಿಸ್ಕೊಡ್ಬೇಕಾದ್ರೆ. ಹಾಗೆ ಕಳಿಸ್ಕೊಡೋ ಟೈಮಲ್ಲಿ ಅಷ್ಟೇ ವಿಜೃಂಭಣೆಯಿಂದನೂ ಕೂಡ ಕಳಿಸ್ಕೊಡ್ತೀವಿ, ಖುಷಿಯಿಂದನೂ ಕಳಿಸ್ಕೊಡ್ತೀವಿ. ಯಾಕೆಂದರೆ ನಮ್ಮಲ್ಲಿರುವ ಕೆಟ್ಟತನೆಲ್ಲ ತೊಗೊಂಡೋಗಿ ಒಳ್ಳೆತನ ಇಟ್ಕೊಳ್ಬೇಕು. ಹಾಗಾಗಿ ಗಣೇಶನ ಹತ್ರ ಎಲ್ಲ ಒಳ್ಳೊಳ್ಳೆಯದೇ ಆಗಲಿ ಅಂತ ಕೇಳಿಕೊಂಡು ಗಣೇಶನ ವಿಸರ್ಜನೆ ಮಾಡ್ತಾಯಿದ್ವಿ. ನೆಕ್ಸ್ಟ್ ಇಯರ್ ಬರಬೇಕಾದ್ರೆ ಮುಂದಿನ ವರ್ಷ ಇನ್ನೂ ಹೊಸದಾಗಿ, ಇನ್ನೂ ಒಂದು ಹುರುಪಿನೊಂದಿಗೆ ತೊಗೊಂಬರೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನರಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್.